ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟ್ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಲೈಕ್ ಮಾಡೋದನ್ನು ಮರಿಬೇಡಿ. ಇನ್ನು ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ದಯವಿಟ್ಟು ವಿಡಿಯೋನ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಫ್ರೆಂಡ್ಸ್, ಎಲ್ರಿಗೂ ತಮ್ಮನಲ್ಲಿ ನೋಡಿದ್ರೇ ಗೊತ್ತಿರುತ್ತೆ. ಇನ್ನು ಫ್ರೆಂಡ್ಸ್ ನೋಡಿ, ನಾನು ಈ ಥರ ಡಿಸೈನು. ಇನ್ನು ಫ್ರೆಂಡ್ಸ್, ಎಲ್ರಿಗೂ ಅಷ್ಟೇ ತಮ್ಮನಲ್ಲಿ ನೋಡಿದ್ರೆ ಗೊತ್ತಿರುತ್ತೆ. ಇನ್ನು ಫ್ರೆಂಡ್ಸ್, ಸ್ವಲ್ಪ ನನ್ನ ಡ್ರೆಸ್ಗಳು ಯಾಕೋ ಲೂಸ್ ಆಗ್ತಾಯಿದ್ದೆ, ಸಣ್ಣ ಆಗಿದ್ದೀನೋ ಏನೋ ನನಗಂತೂ ಗೊತ್ತಿಲ್ಲ. ನಾನು ಫ್ರೆಂಡ್ಸ್ ಮಾಮೂಲಿ ಕೆಲಸನೇ ಮಾಡ್ತೀನಿ. ಮಾಮೂಲಿ ಕೆಲಸ, ಮಾಮೂಲಿ ವರ್ಕು, ಯಾವುದೂ ನಂದೇನು ಚೇಂಜಸ್ ಆಗಿಲ್ಲ. ಆದರೆ ಏನಂತ ನನಗೂ ಗೊತ್ತಿಲ್ಲ ಫ್ರೆಂಡ್ಸ್. ಒಟ್ಟಿನಲ್ಲಿ ನನಗೆ ಸ್ವಲ್ಪ ಅನ್ನಿಸ್ತಾ ಇದೆ ಸಣ್ಣ ಆಗಿದ್ದೀನಿ ಅಂತ. 72 ಆಗಿದ್ದೀನಿ kg, ಅದೊಂದು. ಇನ್ನು ಫ್ರೆಂಡ್ಸ್, ತಮ್ಮನಲ್ಲಿ ನೋಡ್ತಾ ಇದ್ದೀರಿ, ಗೊತ್ತಾಗಿರುತ್ತೆ ನಿಮಗೆ ಏನು ವಿಷಯ, ಏನಪ್ಪ ಇದು ಈ ಥರ ಶ್ರೀಮಂತರಾಗಿದ್ದಾರೆ, ಬಡವರಾಗಿದ್ದಾರೆ ಅಂತ ಮಾತಾಡಿದಾರಲ್ಲ ಅಂತ ಅಂದ್ಕೋಬೇಡಿ. ಇದು ರಿಯಲ್ ಸ್ಟೋರಿನೇ ಹೇಳ್ತಾ ಇದ್ದೀನಿ. ಇನ್ನು ಫ್ರೆಂಡ್ಸ್, ಬನ್ನಿ ನೋಡ್ತಾ ಇವತ್ತು ಆಲ್ರೆಡಿ ಬುಧವಾರ ಬಂತು. ಇನ್ನೇನು ಲಕ್ಷ್ಮೀ ಹಬ್ಬ ಒಂದೇ ವಾರ ಇರೋದು. ಹೆಣ್ಮಕ್ಳಿಗಂತೂ ಖುಷಿ ಎಷ್ಟಿರುತ್ತೆ ಫ್ರೆಂಡ್ಸ್, ಅಷ್ಟೇ ಕೆಲಸನೂ ಇರುತ್ತೆ ನಮಗೆ. ನಿಮಗೆ ಏನು ಮಾಡೋ ಹಾಗಿಲ್ಲ. ಯಾಕೆ ಹೇಳಿ, ಅಷ್ಟೊಂದು ಕೆಲಸನೂ ಇರುತ್ತೆ ನಮಗೆ, ಮತ್ತು ಅಷ್ಟೇ ಟೆನ್ಷನ್ನು ಇರುತ್ತೆ. ಯಾಕೆ ಹೇಳಿ, ಹಬ್ಬ ಬಂದರೆ ಏನು ಕ್ಲೀನ್ ಮಾಡಬೇಕಪ್ಪ, ಅದು ಕ್ಲೀನ್ ಮಾಡಬೇಕು, ಇದು ಕ್ಲೀನ್ ಮಾಡಬೇಕು ಅನ್ನೋದು ಅದೊಂದು ಚಿಂತೆ ಆದಮೇಲೆ ಫ್ರೆಂಡ್ಸ್, ಇನ್ನೊಂದೇನು ಅಂದರೆ ಏನು ತರಬೇಕು, ದೇವ್ರನ್ನ ಯಾವ ಥರ ಡೆಕೋರೇಷನ್ ಮಾಡಬೇಕು, ಈ ವರ್ಷ ಒಂಥರ ಚೇಂಜ್ ಮಾಡಿಸ್ಬೇಕು, ಇದನ್ನು ಬೇರೆ ಥರ ಮಾಡಬೇಕು ಅನ್ನೋದೆಲ್ಲ ಹೆಣ್ಮಕ್ಳಿಗೆ ಫ್ರೆಂಡ್ಸ್ ಇದ್ದೇ ಇರುತ್ತೆ. ನನಗೂ ಐತೆ, ನಿಮಗೂ ಐತೆ, ಎಲ್ಲ ಹೆಣ್ಮಕ್ಳಿಗೂ ಅದು ಇದ್ದೇ ಇರುತ್ತೆ ಫ್ರೆಂಡ್ಸ್. ಇನ್ನು ನಂದು ಫ್ರೆಂಡ್ಸ್ ಕೆಲಸ ಫಿನಿಶ್ ಆಗೋಯ್ತು. ಇನ್ನು 2 ಸ್ಟ್ಯಾಂಡ್ ಕ್ಲೀನ್ ಮಾಡಿದ್ರೆ ನನ್ನ ಲಕ್ಷ್ಮೀ ಹಬ್ಬದ ಕೆಲಸ ಈ ವರ್ಷ ಅಂತೂ ತುಂಬ ಕಂಫರ್ಟಬಲಾಗಿ ಮಾಡಿದ್ದೀನಿ. ಎಲ್ಲನೂ ಮುಗ್ದೋಗಿದೆ. ಇನ್ನು ಫ್ರೆಂಡ್ಸ್, ಇದಾದಮೇಲೆ ಏನಪ್ಪ ಈ ವಿಷಯ, ಕಸದ ವಿಷಯ ಅಂತ ಇದ್ದೀರಾ. ನೋಡಿ ಫ್ರೆಂಡ್ಸ್, ನಾವು ಮನೆಯಲ್ಲಿ ಇಲ್ಲ ಹಾಲು ಕವರ್ನು ಎತ್ತಿಟ್ಕೊಳ್ಳಲ್ಲ, ಕಾಯ್ದು ಕಂಠ ಎತ್ತಿಟ್ಕೊಳ್ಳಲ್ಲ, ಕಾಯ್ದು ಸಿಪ್ಪೆ ಎತ್ತಿಟ್ಕೊಳ್ಳಲ್ಲ. ಆಮೇಲೆ ಮ್ಯಾಚಸ್ ಬೆಂಕಿಪಟ್ಟಣ ಆದಮೇಲೆ ನಾವೇನು ಮಾಡ್ತೀವಿ, ಆ ಕಾಲಿದನ್ನು ತಗೊಂಡೋಗಿ ಕಸಕ್ಕೆ ಹಾಕ್ತೀವಿ. ಅದಾದಮೇಲೆ ಫ್ರೆಂಡ್ಸ್, ಎನಿ ಒನ್ ನಾವು ಯಾವುದೂ ಎತ್ತಿಟ್ಕೊಳ್ಳಲ್ಲ. ನಾವು ಎತ್ತಿಟ್ಕೊಳ್ಳೋದು ಯಾವುದು, ಏನಾದರೂ ಒಂದು ದೊಡ್ಡ ಬಕೆಟ್ಗಳು ಇಲ್ಲ ದೊಡ್ಡದು ಏನಾದರೂ ಇದ್ದರೆ ಎತ್ತಿಟ್ಕೊಳ್ಳೋ. ಆಮೇಲೆ ಫ್ರೆಂಡ್ಸ್, ಇನ್ನೊಂದು ಶ್ರೀಮಂತರ ಮನೆಗಳಲ್ಲಿ ಅದನ್ನು ಎತ್ಕೊಳ್ಳಲ್ಲ. ಅವರು ಎಲ್ಲನೂ ಅಷ್ಟೇ ತಗೊಂಡೋಗಿ ಎಲ್ಲನೂ ಸಹ ಬಿಸಾಕ್ಬಿಡ್ತಾರೆ. ಇನ್ನು ಫ್ರೆಂಡ್ಸ್, ನನ್ನ ಹೇರ್ನ ಎಲ್ಲರೂ ನೋಡಿದ್ದೀರಿ. ನೋಡಿ ಫ್ರೆಂಡ್ಸ್, ಇಷ್ಟು ಉದ್ದ ಇದೆ. ಆದರೆ ಇನ್ನೂ ಸ್ವಲ್ಪ ಈ ಸಲ ಕಟ್ ಮಾಡಿದ್ದೀನಿ, ಅದು ಪೂರ್ತಿ ಬೆಳೀಲಿ ಫ್ರೆಂಡ್ಸ್, ಹಂಗಾಗಿ ಕಟ್ ಮಾಡಿದ್ದೀನಿ. ಆದರೆ ಫ್ರೆಂಡ್ಸ್, ನಂದು ಹೇರು ಕಟ್ ಮಾಡಿದಷ್ಟು ಬೆಳೆಯುತ್ತೆ. ಆಮೇಲೆ ಇನ್ನೊಂದು ಸೀಕ್ರೆಟ್ ಏನು ಅಂದರೆ ಫ್ರೆಂಡ್ಸ್, ತೋರಿಸ್ತೀನಿ ನೋಡಿ ಹಿಂದ್ಗಡೆ ನನಗೆ. ಏನಂದರೆ, ನಾನು ಯಾವಾಗ ಈ ನಲ್ಲಿಕಾಯಿ ಜ್ಯೂಸನ್ನ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದೀನೋ, ನನ್ನ ಅನುಭವದ ಮಾತು ಫ್ರೆಂಡ್ಸ್ ಇದು. ನಾನು ಯಾವುದೇ ಅಡ್ವರ್ಟೈಜಲ್ಲಿ ನೋಡ್ಕೊಂಡಾಗಲಿ ಮತ್ತು ಯಾವುದ್ರಲ್ಲೂ ನಾನು ನಿಮ್ಗೆ ಹೇಳ್ತಾ ಇಲ್ಲ. ಯಾಕಂದರೆ ನಾನು ಯಾವಾಗ ಈ ನಲ್ಲಿಕಾಯಿ ಜ್ಯೂಸನ್ನ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ನೋ, ನನ್ನ ಕೂದಲು ಹೇರು ಗ್ರೋತ್ ಆಗ್ತಾಯಿದೆ ಮತ್ತು ಬೆಳೀತಾ ಇದೆ. ಬೆಳೆಯೋದು ಒಂದು ಫ್ರೆಂಡ್ಸ್. ಇನ್ನೊಂದೇನಪ್ಪ ಅಂದರೆ, ಬೆಳೆದಿದ್ದಲ್ದೇ ಕೂದಲು ಉದುರ್ತಾ ಇಲ್ಲ ಅಷ್ಟೊಂದು. ನೋಡಿ ಫ್ರೆಂಡ್ಸ್, ಇಷ್ಟಿದೆ ನನ್ನ ಕೂದಲು. ಪೂರ್ತಿ ತೋರ್ಸೋಕ್ಕಾಯ್ತಾ ಇಲ್ಲ, ಫುಲ್ಲು ನನಗೆ ಕೆಳಗಡೆ ಕುಂಡಿ ತನಕ ಬರುತ್ತೆ ಫ್ರೆಂಡ್ಸ್. ಇನ್ನು ಸ್ವಲ್ಪ ನಾನು ಕಟ್ ಮಾಡಿದ್ದೀನಿ. ಯಾಕೆ ಗೊತ್ತಾ, ನನಗೂ ಸ್ವಲ್ಪ ತಲೆ ಉಜ್ಜಕ್ಕೆ ಎಲ್ಲ ಇದಾಯಿತು. ಮತ್ತು ಅಮಾಸೆಯಲ್ಲಿ ಕಟ್ ಮಾಡಬೇಕು ಅಂತಾರೆ. ಆದರೆ ಫ್ರೆಂಡ್ಸ್, ನಾನು ಅಮಾಸೆಯಲ್ಲಿ ನೆನಪು ಬರಲ್ಲ, ಕೆಲಸದ ಬಿಜಿಲಿ. ಇನ್ನು ಇವತ್ತು ಅಮಾವಾಸ್ಯೆ, ಬೇಕಿದ್ರೆ ಇವತ್ತು ಕಟ್ ಮಾಡ್ಬೋದು. ಆಲ್ರೆಡಿ ನಾನು ಹೋದ ತಿಂಗಳೇ ಕಟ್ ಮಾಡಿದ್ದೀನಿ. ಇನ್ನು ತಿಂಗಳ ಫ್ರೆಂಡ್ಸ್, ನಾನು ಒಂಚೂರು ಕಟ್ ಮಾಡ್ತೀನಿ. ನೀವು ಅಷ್ಟೇ ತಿಂಗಳ ನೋಡಿ, ಇದೆಷ್ಟು 1 ಇಂಚ, ನನಗೆ ಹೇಳೋಕ್ಕೆ ಬರಲ್ಲ, 1 ಇಂಚ್, ಒಂದೇ 1 ಇಂಚನ್ನ ಕಟ್ ಮಾಡಿ. ಆವಾಗ ಏನಾಗುತ್ತೆ ಫ್ರೆಂಡ್ಸ್, ಕೂದಲು ದಪ್ಪ ಆಗುತ್ತೆ, ಬಿಗ್ ಆಗುತ್ತೆ. ಆವಾಗ ನಮಗೂ ಒಂಥರ ಚೆನ್ನಾಗಿರುತ್ತೆ. ಅದಕ್ಕೆ ಫ್ರೆಂಡ್ಸ್, ನಾನೇನು ಹೇಳ್ತೀನಿ ಅಂದರೆ, ಕೂದಲನ್ನ ತಿಂಗಳಿಗೆ ಒಂದು ಸಲ ಕಟ್ ಮಾಡ್ಕೊಳ್ಳಿ, ಅಮಾಸೆಗೂ ಕಟ್ ಮಾಡ್ಕೊಳ್ಳಿ. ಇನ್ನು ಫ್ರೆಂಡ್ಸ್, ನನ್ನ ಮಗಳು ತುಂಬಾ ಉದ್ದ ಇತ್ತು ಕೂದಲು, ಅವಳದೀಗ ಯು ಶೇಪ್ ಮಾಡಿಸ್ಕೊಂಡವಳೆ, ಇಷ್ಟು ಉದ್ದ ಮಾಡಿಸ್ಕೊಂಡವಳೆ. ಆದರೆ ಬೆಳೆಯುತ್ತೆ ಬೇಗ ಅವಳದು. ಮಾಮೂಲಿ ಆಯಿಲು ಅದೆಲ್ಲ ಚೆನ್ನಾಗಿ ಹಚ್ತೀವಿ, ಬೆಳೀತದೆ, ಅವಳೇ ಹಚ್ಕೋತಾಳೆ. ಇನ್ನು ಹಂಗಾಗಿ ಫ್ರೆಂಡ್ಸ್, ಬನ್ನಿ ಯಾಕೆ ನಾನು ಇದ್ರ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ಅಂದರೆ, ಫ್ರೆಂಡ್ಸ್ ನೋಡಿ, ನಾವು ಒಂದು ಹಾಲು ಪ್ಯಾಕೆಟು, ಎಷ್ಟೋ ಜನ ಅಪರೂಪ ಹಾಲು ಪ್ಯಾಕೆಟ್ನೆಲ್ಲ ತೆಗೆದು ಒಂದು ಚೀಲಕ್ಕೋ ಒಂದು ಕವರ್ಗೋ ಹಾಕೊಳ್ಳೋದು. ಇನ್ನು ನ್ಯೂಸ್ ಪೇಪರ್ ಬಂದರೆ ಅದನ್ನೆಲ್ಲ ಎತ್ತಿಕ್ಕೋದು, ಇದನ್ನೆಲ್ಲ ಎತ್ತಿಕ್ಕೋದು, ಬಾಕ್ಸ್ಗಳು ಎತ್ತಿಕ್ಕೋದು ಅಪರೂಪ. ನಾನು ನಮ್ಮ ಮನೇಲಿ ಏನು ಎತ್ತಿಕ್ತೀನಿ ಗೊತ್ತಾ ಫ್ರೆಂಡ್ಸ್, ಯಾವುದಾದ್ರೂ ಡಬ್ಬಗಳು, ಯಾವುದಾದ್ರೂ ಬಾಟಲ್ಗಳು, ಇದನ್ನಷ್ಟೇ ನಾನು ಎತ್ತಿ ಆಚೆ ಒಂದು ಚೀಲ ಇಟ್ಟಿದ್ದೀನಿ. ಅದನ್ನು 2 ತಿಂಗಳಿಗೋ 3 ತಿಂಗಳಿಗೋ ಫಿಲ್ ಆದರೆ ತಗೊಂಡೋಗಿ ಕೊಡ್ತೀನಿ. ಯಾಕೆಂದರೆ ಫ್ರೆಂಡ್ಸ್, ಕಸಕ್ಕೆ ಹಾಕಿದ್ರೆ ಮತ್ತೆ ನಾನೇ ಎತ್ಕೊಂಡು ಹೋಗಿ ಹಾಕಬೇಕು.
ಇನ್ನು ಫ್ರೆಂಡ್ಸ್ ಕಸದ ಗಾಡಿ ಕಸ ನಾವು ಎಸೆಯೋದ್ರಿಂದ ಎಷ್ಟು ಜನ ಮನೆ ತಗೊಂಡಿದ್ದಾರೆ, ಗಾಡಿ ತಗೊಂಡಿದ್ದಾರೆ, ಕಾರ್ ತಗೊಂಡಿದ್ದಾರೆ ಅಂತ ಹೇಳಿದಾರಲ್ಲಪ್ಪ, ಏನಿದು ಅಂತ ಆಶ್ಚರ್ಯ ಪಡ್ತೀರಾ. ನಿಜವಾಗ್ಲೂ ಫ್ರೆಂಡ್ಸ್ ನೋಡಿ, ನೀವು ಎಲ್ಲ ಇಷ್ಟೊಂದು ಕಷ್ಟ ಬೀಳ್ತೀವಿ, ನಾವು ಕಷ್ಟ ಬೀಳ್ತೀವಿ. ಸ್ವಲ್ಪ ಜನ ನೋಡಿ, ಬೆಳಗ್ಗೆ ನೀವು 6 ಗಂಟೆಗೆ ಹೋಗಿ ಒಂದು ದೊಡ್ಡ ಚೀಲ ಇಟ್ಕೊಂಡು ಒಂದು ಗಾಡಿನ ನಿಲ್ಲಿಸ್ಕೊಂಡು ಅದರಲ್ಲಿ ಕಸ ಎಲ್ಲಿ ಕಸನ ಗುಡ್ಡೆ ಹಾಕಿರ್ತಾರೆ, ಅಲ್ಲಿ ಒಂದನ್ನು ಬಿಡಲ್ಲ ಅವರು ಫ್ರೆಂಡ್ಸ್. ಏನೇನು ತಗೋತಾರೆ ಅಂದರೆ ಕಾಟನ್ ಬಾಕ್ಸು, ಖಾಲಿ ಬಾಟ್ಲುಗಳು, ಹಾಲು ಕವರು, ಬೆಂಡ್ ಬರುತ್ತೆ, ಎಲ್ಲನೂ ತಗೊಂಡು ಫ್ರೆಂಡ್ಸ್ ಅವರು ಸೇರಿಸಿ ತಗೊಂಡೋಗಿ ಖಾಲಿ ಬಟಾಣಿಗೆ ಹಾಕ್ತಾರೆ. ಆಮೇಲೆ ಫ್ರೆಂಡ್ಸ್ ಇನ್ನೊಂದು ಗೊತ್ತಾ, ಈಗ BBMPದೆಲ್ಲ ಗಾಡಿಗಳು ಎಲ್ಲ ಬಂದಾಗ ನೋಡಿ, ಅವರು ಹಿಂದ್ಗಡೆಗೆ ಪೂರ್ತಿ ಚೀಲಗಳನ್ನ ಕಟ್ಟಿರ್ತಾರೆ. ಅವ್ರಿಗೆ ಪೇ ಬೇರೆ ಆಗುತ್ತೆ ಫ್ರೆಂಡ್ಸ್. ನಾನು ಎಲ್ರಿಗೂ ಹೇಳ್ತಾ ಇರೋದು, ಯಾಕಂದರೆ ಇದು ನಡೆಯೋ ಘಟನೆ. ನಾನು ನಮ್ಮ ಕಸ ಎಸ್ದಾಗ ಬೇರೆಯವ್ರಿಗೆ ಎಷ್ಟು ಅನುಕೂಲ ಆಗುತ್ತೆ. ಎಷ್ಟು ಜನ ಒಂದು ಊಟಕ್ಕಿಲ್ಲ ಅಂದರೆ ನೋಡಿ, ಒಂದು 50 ರೂಪಾಯಿ 100 ರೂಪಾಯಿಗೆ ಅದನ್ನು ಹಾಕ್ಕೊಂಡ್ರೆ ಒಂದು ಹೊತ್ತಿಗೆ 1-2 ಹೊತ್ತಿಗೆ ಊಟ ಸಿಗುತ್ತೆ ಅವ್ರಿಗೆ. ಆಮೇಲೆ ಫ್ರೆಂಡ್ಸ್ ನೋಡಿದ್ದೀರಾ, ಒಂದು ಏನಾದರೂ ಇದು ಕೆಲಸ ದೊಡ್ಡ ಕಂಪ್ನಿ ಹತ್ರ ದೊಡ್ಡ ಇದ್ರ ಹತ್ರ ಕೆಲಸ ನಡೆಯುವಾಗ ಅವ್ರು ಏನು ಮಾಡ್ತಾರೆ, ಹಳೇದು ಯಾವುದು ಬೇಡ ಎಲ್ಲನೂ ಆ ಕಸದ ಜೊತೆನೇ ಹಾಕ್ತಾರೆ. ಆಮೇಲೆ ಇನ್ನು ಫ್ರೆಂಡ್ಸ್ ಕಂಪ್ನಿಗಳಲ್ಲಿ ನಿಮಗೆ ಗೊತ್ತು, ಹಾಲು ಪಾಕೆಟು, ಬಾಟಲ್ಗಳು ಮತ್ತು ಪ್ಲಾಸ್ಟಿಕ್ ಐಟಮು ಬೇಜಾನ್ ಬಿಸಾಕ್ತಾರೆ ಕಸಕ್ಕೆ. ಅದನ್ನು ಇವರೇ ತುಂಬ್ಕೊಂಡ್ಬಿಡ್ತಾರೆ. ಆಮೇಲೆ ಫ್ರೆಂಡ್ಸ್ ಇನ್ನೂ ಸ್ವಲ್ಪ ಜನ ಏನು ಮಾಡ್ತಾರೆ, ಫಸ್ಟೇ ಕವರೆಲ್ಲನೂ ಸುರಿದು ಏನೇನು ಬೇಕು ಅದನ್ನೆಲ್ಲ ಎತ್ಕೊಂಡು ಆಮೇಲೆ ಕಸ ತುಂಬ್ಕೊತಾರೆ. ಅವ್ರಿಗೆ ಏನೇನು ಬೇಕು, ಪ್ಲಾಸ್ಟಿಕ್ ಐಟಮ್ ಯಾವ್ದು ಬೇಕು, ಏನೆಲ್ಲ ಬೇಕು ಎಲ್ಲನೂ ನೋಡಿ ಫ್ರೆಂಡ್ಸ್. ಇವತ್ತು ನಾವು ಕೂಡ ಕಸ ಎಷ್ಟು ಗೊಬ್ಬರ ಆಗುತ್ತೆ. ಆ ಗೊಬ್ಬರ ನೋಡಿದ್ದೀರಾ, ಪ್ಲಾಂಟ್ಗಳು ಗಿಡಗಳಿಗೆ ಎಲ್ಲ ಅವರೇನು ಫ್ರೆಂಡ್ಸ್ ಒಂದೊಂದು ಸಲ ಪೂರ್ತಿ ಕಸ ಗೊಬ್ಬರ ಎಲ್ಲ ಒಂದು ಜಾಗಕ್ಕೆ ಸುರಿದಿರ್ತಾರೆ. ಅದೆಲ್ಲನೂ ಏನು ಮಾಡ್ತಾರೆ, ಒಂದೊಂದು ಸಲ ಪೂರ್ತಿ ಮಾಡ್ತಾರೆ, ಮತ್ತು ಅದನ್ನು ಹರಾಜು ಹಾಕೋ ಥರ ಇದನ್ನೆಲ್ಲ ಮಾಡ್ತಾರೆ. ಆದರೆ ಫ್ರೆಂಡ್ಸ್ ನಮಗೆ ಬಿಸಾಕ್ದಾಗ ಅಲ್ಲಿ ಪಾಪ ಎತ್ತರ ನೋಡಿದ್ರೆ ಹೊಟ್ಟೆ ಉರಿಯುತ್ತೆ. ಇಷ್ಟೊಂದು ಕಸ ರೋಡಲ್ಲೇ ಎಸಿತಾರೆ, ಎಲ್ಲ ಮಾಡ್ತಾರೆ ಅಂತ. ಈಗ ಅವ್ರಿಗೆ ಫ್ರೆಂಡ್ಸ್ ಆದಾಯ ಎಷ್ಟಿದೆಯೋ ಅಷ್ಟೇ ಕಷ್ಟನೂ ಇದೆ, ಆದಾಯನೂ ಇದೆ. ಆಮೇಲೆ ಫ್ರೆಂಡ್ಸ್ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ, ಎಷ್ಟೊಂದು ಜನ ಮೈ ಬಗ್ಸಿ ಕೆಲಸನೇ ಮಾಡಲ್ಲ. ಫ್ರೆಂಡ್ಸ್ ನಾನು ಎಷ್ಟೋ ಜನನ ರೋಡಲ್ಲಿ ನೋಡ್ತೀನಿ, ಚೆನ್ನಾಗಿರ್ತಾರೆ, ಗಟ್ಟಿಮುಟ್ಟಾಗಿರ್ತಾರೆ, ನೋಡಿದ್ರೆ ಅವರು ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್ ಎಷ್ಟೊಂದು ಜನ ನಾನೇ ನೋಡಿದ್ದೀನಿ ಫ್ರೆಂಡ್ಸ್, ಏನು ಗೊತ್ತಾ, ಚೆನ್ನಾಗೇ ಇರ್ತಾರೆ, ಏಜು ಇರುತ್ತೆ, ಚಿಕ್ಕ ವಯಸ್ಸು ಇರುತ್ತೆ, ಆದರೆ ಅವ್ರ ಫ್ರೆಂಡ್ಸ್ ನೋಡಿ ಕಷ್ಟಪಟ್ಟು ಕೆಲಸ ಮಾಡೋಕ್ಕೆ ಇಷ್ಟಪಡಲ್ಲ. ಯಾಕೆ ಕಷ್ಟಪಟ್ಟು ಕೆಲಸ ಮಾಡಬೇಕು? ಅವ್ರ ಮನಸ್ಸಲ್ಲಿ ಅವ್ರ ಭಾವನೆ ನಾನು ಹೇಳ್ತಾ ಇರೋದು ಫ್ರೆಂಡ್ಸ್. ಯಾಕೆ ಗೊತ್ತಾ, ಕಷ್ಟಪಟ್ಟು ಯಾರೂ ಕೆಲಸನೇ ಮಾಡಲ್ಲ. ಆಮೇಲೆ ನೋಡಿ ಬೆಳಗ್ಗೆ, ಆಮೇಲೆ ಒಂದ್ಮೇಲೆ ಸ್ವಲ್ಪ ಜನ ಲೇಡೀಸ್ಗಳಂತೂ ಫ್ರೆಂಡ್ಸ್ ನೀವೇ ನೋಡಿದ್ರೆ ದೊಡ್ಡ ಚೀಲ ತಗೊಂಡು ನೋಡಿ, ಅದರಲ್ಲಿ ಅವ್ರಿಗೆ ಯಾರೇ ಆಗಲಿ ಫ್ರೆಂಡ್ಸ್, ಒಂದು ಮನುಷ್ಯ ಯಾವುದ್ರಲ್ಲಾದರೂ ಆದಾಯ ದುಡ್ಡು ಕಾಣಿಸಿದ್ರೆ ಯಾರೂ ಕಷ್ಟಪಟ್ಟು ಕೆಲಸ ಮಾಡೋಕ್ಕೆ ಇಷ್ಟಪಡಲ್ಲ. ಅದಕ್ಕೆ ಫ್ರೆಂಡ್ಸ್ ನೋಡಿದ್ದೀರಾ, ಸ್ವಲ್ಪ ಜನ ಚಿಕ್ಕ ಮಕ್ಕಳಿಗೆ ದುಡ್ಡಿನ ಆಸೆ ತೋರಿಸ್ಬಾರ್ದು ಅಂತಾರೆ. ನಮ್ಮ ಅಜ್ಜಿಯವರೆಲ್ಲರೂ ನಮಗೇನು ಹೇಳ್ತಿದ್ರು ಗೊತ್ತಾ, ಗಾದೆ ಮಾತು ಹೇಳ್ತಾಯಿದ್ರು, ಮಕ್ಕಳಿಗೆ ಸಿಹಿ ತೋರಿಸ್ಬಾರ್ದು, ಗಂಡನಿಗೆ ದುಡ್ಡು ತೋರಿಸ್ಬಾರ್ದು. ಈಗ ಗಂಡನಿಗೆ ಒಂದು ಹೆಂಡತಿ ದುಡ್ಡು ತೋರಿಸಿದ್ರೆ ಗಂಡ ಇಲ್ಲಿ ಕೆಲಸಕ್ಕೆ ಹೋಗ್ತಾನೆ, ಅಯ್ಯೋ ಹೆಂಗೋ ನನ್ನ ಹೆಂಡತಿ ಹತ್ರನೇ ಅಮೌಂಟ್ ಇದೆಯಲ್ಲ ಅಂತ ಅನ್ಕೋತಾನಂತೆ. ಆ ಥರ ನಮ್ಮ ಅಜ್ಜಿ ನಮಗೊಂದು ಮಾತು ಹೇಳ್ತಾಯಿತ್ತು. ಹಂಗಾಗಿ ಫ್ರೆಂಡ್ಸ್ ನೋಡಿ, ಮಕ್ಕಳಿಗೆ ಸಿಹಿ ತೋರಿಸಿದ್ರೆ ಸಾಕು, ಸ್ವೀಟ್ ಬೇಕು ಅಂತ ಹೇಳ್ತಾರೆ ಅಂತ. ಹಂಗಾಗಿ ಫ್ರೆಂಡ್ಸ್ ಎಷ್ಟು ಜನನ ನೀವು ನೋಡಿ, ಅವರು ಕಷ್ಟಪಟ್ಟು ಕೆಲಸ ಮಾಡೋಕ್ಕೆ ಇಷ್ಟನೇ ಪಡಲ್ಲ. ಆಮೇಲೆ ಇನ್ನೊಂದು ವಿಷಯ ಗೊತ್ತಾ ನಿಮಗೆ ಫ್ರೆಂಡ್ಸ್, ಅವರು ನೋಡಿ ಒಂದು 2 ಟೈಮು 3 ಟೈಮು ಬೆಳಗ್ಗೆ ಮತ್ತು ಸಾಯಂಕಾಲ, ಬೆಳಗ್ಗೆ ಎಲ್ಲ ಕಸ ತಂದು ಹಾಕೋ ಜಾಗಕ್ಕೆ ಹೋಗಿ ಇದೆಲ್ಲ ನೆತ್ಕೊಂಡೋಗಿ ಎಲ್ಲನೂ ಅಲ್ಲಿ ಅವ್ರಿಗೆ ಮಾರಿಬಿಡ್ತಾರೆ. ಮಾರಿದ್ಮೇಲೆ ಫ್ರೆಂಡ್ಸ್ ನೋಡಿ, ಆಮೇಲೆ ಮಧ್ಯಾಹ್ನ ನೋಡಿ ಅವ್ರನ್ನ ನೀವು ಹೀರೋ ಥರ ಬರ್ತಾಯಿರ್ತಾರೆ. ನನ್ನ ಕಣ್ಮುಂದೆನೇ ನೋಡಿದ್ದೀನಿ. ಆಮೇಲೆ ಹೆಂಗೆ ಅಂದರೆ ಗಾಡಿ 2 ವೀಲರ್ ಗಾಡಿಗೆ ಬರ್ತಾರೆ ಸ್ವಲ್ಪ ಜನ. ಆಮೇಲೆ ಕಾರು, ಅವ್ರ ಹತ್ರ ಕಾರ್ ಇರುತ್ತೆ, ಸ್ವಂತ ಮನೆಗಳಿರುತ್ತೆ ಫ್ರೆಂಡ್ಸ್. ಅವರು ಏನು ಇದರಲ್ಲೇ ಕಟ್ಟಿದ್ರೆ ಅಂದರೆ ಫ್ರೆಂಡ್ಸ್, ಅವರು ಎಲ್ಲ ಈಗ ನೋಡಿ BBMP ಇದರಲ್ಲೆಲ್ಲ ಎಷ್ಟೆಷ್ಟು ದೊಡ್ಡ ಐಟಮ್ ಸಿಗುತ್ತೆ, ಎಷ್ಟೆಲ್ಲ ಸಿಗುತ್ತೆ, ಅದನ್ನೆಲ್ಲ ಮಾರ್ಕೋತಾರೆ. ಅವ್ರಿಗೆ ಸಂಬಳ ಕಮ್ಮಿ ಬಂದ್ರೂ ಅವ್ರಿಗೆ ತೊಂದರೆ ಇಲ್ಲ. ಇದನ್ನೆಲ್ಲ ಫ್ರೆಂಡ್ಸ್ ಏನು ಅಂದರೆ, ಇದೆಲ್ಲನೂ ನೋಡಿ ನಾವು ಎಲ್ಲ ತೊಗೊಂಡೋಗಿ ಇದು ವೇಸ್ಟು ಅಂತ ಅಲ್ಲಿ ಹಾಕ್ತಾಗ ನೋಡಿ, ಅಲ್ಲಿ ಯಾವುದು ವೇಸ್ಟ್ ಇಲ್ಲ. ಕಸ ಬಿಸಾಕಿದ್ರೆ ಒಂದಕ್ಕೆ ತಗೊಂಡೋಗಿ ಅವ್ರು ಹಾಕಿದ್ರು ಫ್ರೆಂಡ್ಸ್, ಅದೆಲ್ಲ ಗೊಬ್ಬರ ಆಗುತ್ತೆ. ಈಗ ಅದಕ್ಕೆಲ್ಲ ಮಿಷನ್ಗಳು ಇರುತ್ತೆ, ಮತ್ತು ಗೊಬ್ಬರಗಳು ಆಗುತ್ತೆ. ಇನ್ನು ನೋಡಿ ಗೊಬ್ಬರ ಯಾವುದಕ್ಕೆ ಬೇಡ ಫ್ರೆಂಡ್ಸ್, ಪ್ರತಿಯೊಬ್ಬ ರೈತನಿಗೆ ಬೆಳೆ ಬೆಳೆಯೋಕ್ಕೆ ಬೇಕು. ಇನ್ನು ನಮಗೆ ಟೌನ್ಗಳಂತೂ ಎಷ್ಟೊಂದು ಜನ ಪ್ಲಾಂಟ್ ಗಿಡಗಳಿಗೆ ಎಷ್ಟು ಮಣ್ಣು ಬೇಕು, ಗೊಬ್ಬರ ಬೇಕು. ಅದಾದಮೇಲೆ ಫ್ರೆಂಡ್ಸ್ ಇನ್ನು ನಮ್ಮದು ಬಿಡಿ, ಹಳ್ಳಿ ಕಡೆ ನಮ್ಮ ಮನೇಲಿ ಏನೇ ಹಸು ಕಟ್ಟಿರ್ತೀವಲ್ಲ ಅದನ್ನೇ ಗೊಬ್ಬರ ತಗೊಂಡೋಗಿ ತಿಪ್ಪೆಗೆ ಹಾಕ್ತೀವಿ, ಅಲ್ಲಿ ಗೊಬ್ಬರ ಆಗುತ್ತೆ. ಒಂದು ವರ್ಷ ಒಂದು 6 ತಿಂಗಳೆಲ್ಲ ಅದು ಕರಗಿದ್ಮೇಲೆ ಅದನ್ನು ತಗೊಂಡೋಗಿ ನಮ್ಮ ಗದ್ದೆಗಳಿಗೆ ಹೊಲಗಳಿಗೆ ಹಾಕತ್ತೀವಿ. ಇನ್ನು ಫ್ರೆಂಡ್ಸ್ ಇಲ್ಲಿ ನೋಡಿ, ನಾವು ಏನೇ ತಗೋಬೇಕು, ಆಮೇಲೆ ಪಾಕೆಟು ಸ್ಪೆಷಲ್ ಗೊಬ್ಬರ ಅಂತ ಬರುತ್ತೆ,
ಆಮೇಲೆ ಇನ್ನೊಂದೇನು ಗೊತ್ತಾ ಫ್ರೆಂಡ್ಸ್, ಈಗೆಲ್ಲ ಯೂರಿಯಾ, ಪಟಾಸು ಇವೆಲ್ಲ ಏನೋ ಗೊಬ್ಬರ ಬರುತ್ತೆ. ಅದು ನಾವು ಊರಲ್ಲಿದ್ದಾಗ ಹೆಸರು ನನಗೆ ಗೊತ್ತಿರೋದೇ ವೀರ್ಯ ಮತ್ತು ಅದೇನೋ ಫ್ರೆಂಡ್ಸ್ ಇನ್ನೊಂದು ಹೆಸರು ಮರ್ತ್ಕೊಂಡಿದ್ದೀನಿ. ಅದು ಯಾವ ಥರ ಅಂದರೆ ಫ್ರೆಂಡ್ಸ್, ಒಂಥರ ಗಟ್ಟಿಗೆ ಕಾಳು ಥರ, ಕಬ್ಬಿನ ಗದ್ದೆಗೆ ಪಕ್ಕಕ್ಕೆ ಹಾಕಿದ ತಕ್ಷಣ ಅದು ಕರ್ಗೋಗುತ್ತೆ. ವೈಟು ಬ್ಲ್ಯಾಕು, ಇಷ್ಟಿಷ್ಟಪ್ಪ. ನನ್ನ ಈ ಡ್ರೆಸ್ ಕಲರ್ ನಾನು ನೋಡಿದ್ದೀನಿ. ನಮ್ಮ ಅಪ್ಪ ಎಲ್ಲ ಇದ್ದಾಗ ಚೀಲನ ಓಪನ್ ಮಾಡಿ ಒಂದು ಬೋಸಿಗೆ ತುಂಬ್ಕೊಂಡು ಎಲ್ಲದಕ್ಕೂ ಇಷ್ಟಿಷ್ಟು ಗೊಬ್ಬರ ಹಾಕ್ತಾಯಿದ್ರು. ವೀರ್ಯ ಪಟಾಸು ಅಂತ ಹೇಳ್ತಾರೆ ಅದಕ್ಕೆ ಹೆಸರು ಫ್ರೆಂಡ್ಸ್. ನಾನು ನೋಡಿದ್ದೀನಿ, ಅದೊಂದು ನಾನು ನೋಡಿರೋ ಅಂಥದ್ದು. ಆಮೇಲೆ ಫ್ರೆಂಡ್ಸ್ ನೋಡಿ, ಹಂಗಾಗಿ ಎಷ್ಟೊಂದು ಜನ ಕೆಲಸನೇ ಮಾಡಲ್ಲ, ಇದನ್ನೇ ಸ್ವಲ್ಪ ಜನ ಕೆಲಸ ಮಾಡ್ಕೊಬಿಟ್ಟಿದ್ದಾರೆ. ಆಮೇಲೆ ಫ್ರೆಂಡ್ಸ್ ನೋಡಿ, ನಾವು ಅನ್ಕೋತೀವಿ ಇದ್ರೊಳಗೆಲ್ಲ ಆಯ್ತಾರಲ್ಲ ಅಂತ. ಆದರೆ ಫ್ರೆಂಡ್ಸ್ ಅವ್ರಿಗೆ ಆದಾಯ ಇದೆ. ನೀವು ಎಂಥ ಜಾಗದಲ್ಲಿ ಆಮೇಲೆ ಇಲ್ಲಿ ಫ್ರೆಂಡ್ಸ್ ಇನ್ನು ರೋಡಲ್ಲಿ ಎಲ್ಲೆಲ್ಲಿ ಕಸ ಎಸ್ತಿರ್ತಾರೋ. ಆಮೇಲೆ ಫ್ರೆಂಡ್ಸ್ ಏನು ಗೊತ್ತಾ, ಇನ್ನೊಂದು ಒಂದು ಬೇಜಾರು ವಿಷಯ ಏನು ಅಂದರೆ, ಯಾರೇ ಆದರೂ ಸ್ವಲ್ಪ ಗ್ಲಾಸ್ ಐಟಮ್ಗಳ ಕಸದೊಳಗಡೆ ಹಾಕಬಾರ್ದು ಫ್ರೆಂಡ್ಸ್. ಯಾಕೆ ಗೊತ್ತಾ, ಅವರು ಗೊತ್ತಿಲ್ಲದೆ ಏನೋ ಐತೆ ಅಂತ ಕೈ ಹಾಕಿ ಕೈಗೆಲ್ಲ ಚುಚ್ಕೊಬಿಡ್ತಾರೆ. ಅದು ಪಾಪ ಒಂಥರ ಬೇಜಾರು ವಿಷಯ. ಯಾಕೆಂದರೆ ಎಷ್ಟೋ ಜನ ಈ ಥರ ಆಗಿದೆ ಅವ್ರ ಕೈಗಳಿಗೆ ಪಾಪ ಫ್ರೆಂಡ್ಸ್. ಯಾಕೆಂದರೆ ಒಂದು ಆಸೆ ಇರುತ್ತಲ್ಲ, ಅಯ್ಯೋ ಇದರಲ್ಲಿ ಏನೋ ಇರ್ಬೋದು, ಈ ಕವರಲ್ಲಿ ಏನೋ ಇರ್ಬೋದು, ಇದರೊಳಗಡೆ ಏನೋ ಇರ್ಬೋದು ಅಂತ ಪಾಪ ಕೈ ಹಾಕ್ತಾರೆ ಫ್ರೆಂಡ್ಸ್. ಗ್ಲಾಸ್ ಎಲ್ಲ ಚುಚ್ಕೊಂಡಿದೆ. ಅದಕ್ಕೆ ಫ್ರೆಂಡ್ಸ್ ನಾನು ಯಾವಾಗಲೂ ಏನಾರು ಗ್ಲಾಸ್ ಹೊಡೆದ್ರೆ ಅದನ್ನೇ ಬೇರೆ ಒಂದು ಕವರ್ಗೋ ಇಲ್ಲ, ಯಾಕಂದರೆ ಅದು ಬೇರೆ ಕಾಣಿಸ್ಬೇಕು ಅವ್ರ ಕಣ್ಣಿಗೆ. ಕಸ ತಗೊಂಡೋಗುವಾಗ ಫ್ರೆಂಡ್ಸ್ ನಾನು ಸೈಡಲ್ಲಿ ಎಲ್ಲಾದರೂ ಇಟ್ಬಿಟ್ಟು ಹೋಗ್ತೀನಿ. ಇನ್ನು ಫ್ರೆಂಡ್ಸ್ ಆ ಥರ ಎಷ್ಟೊಂದು ಕಸದಲ್ಲಿ ಎಷ್ಟು ಆದಾಯ ಐತೆ. ನಾವು ಏನು ಅನ್ಕೋತೀವಿ, ಅಯ್ಯೋ ಇದು ಕಸ ತಗೊಂಡೋಗಿ ಆಚೆಗೆ ಎಸ್ತು ಬಿಡಬೇಕು ನಿಮ್ಮ ಮನಸ್ಸಲ್ಲಿ. ಈ ಕಸ ನಾವು ಎಸ್ದಾಗ ಎಷ್ಟು ಜನ ನೋಡಿ ಫ್ರೆಂಡ್ಸ್, ನೋಡಿ ಅವರು ಅದೇ ಕೆಲಸ. ಅವರು ಬೆಳಗ್ಗೆ ಎದ್ದರೆ ಹೋಯ್ತಾರೆ, ಚೀಲ ಎಲ್ಲ ಎತ್ಕೋತಾರೆ, ತಡಿ ಕಸ ಎಲ್ಲೆಲ್ಲೆಲ್ಲ ಅವ್ರಿಗೆ ಗೊತ್ತಿರುತ್ತೆ ಎಲ್ಲಿ ಗುಡ್ಡೆ ಹಾಕೋದು. ಇನ್ನು ಮಾಮೂಲಿ ಗಾಡಿಗಳಲ್ಲಿ ಬರ್ತಾರಲ್ಲ ಅವರೆಲ್ಲ ಫ್ರೆಂಡ್ಸ್ ಹಿಂದಕ್ಕೆ ಮುಂದಕ್ಕೆ ಚೀಲಗಳು ಕಟ್ಕೊಂಡಿರ್ತಾರೆ. ಅವರು ಎಲ್ಲೆಲ್ಲಿ ಕಸ ಎತ್ಕೊಳ್ಳುವಾಗಲೇ ಮತ್ತು ಅವರು ಫ್ರೆಂಡ್ಸ್ ತಗೊಂಡೋಗೂ ಅಲ್ಲಿ ಕಸ ಹಾಕ್ತಾರಲ್ಲ ಅಲ್ಲಿ ಸುರಿದ್ಬಿಟ್ಟು ತಗೋತಾರೋ ಏನೋ, ಹಂಗಾಗಿ ಹಿಂದೆ ಬ್ಯಾಕ್ ಸೈಡ್ ಎಲ್ಲ ಚೀಲಗಳು ಕಟ್ಟಿರ್ತಾರೆ ನೋಡಿ ಫ್ರೆಂಡ್ಸ್. ಅವರು ಎಷ್ಟು ಕಸ ಅದನ್ನು ಎತ್ತುವಾಗ ಅವ್ರು ಅಷ್ಟೇ ಆ ಥರ ಕಾಣಿಸೋದು ಬಿಟ್ಟರೆ, ಅವ್ರು ಆ ಥರ ಏನಾದ್ರು ಕಸ ಎತ್ತಿಲ್ಲ ಅಂದರೆ ನಮ್ಮ ಮನೆಗಳಲ್ಲಿ ನಾವೆಲ್ಲ ಕಸದ ಥರ ಕಾಣಬೇಕಾಗುತ್ತೆ. ಅವರು ಆ ಥರ ಎಲ್ಲ ಕಸ ಎತ್ಕೊಂಡು ಹೋಗಿಲ್ಲ ಅಂದರೆ ಫ್ರೆಂಡ್ಸ್ ನಾವೆಲ್ಲ ಕಸಗಳ ಥರ ಕಾಣ್ತೀವಿ. ನಾವು ಕ್ಲೀನಾಗಿರೋಕ್ಕಾಗಲ್ಲ. ಯಾಕೇಳಿ ನಾವೆಲ್ಲ ಕಸ ಗುಡಿಸಿ ತಗೊಂಡೋಗಿ ಯಾವುದಾದ್ರೂ ಒಂದು ಜಾಗದಲ್ಲಿ ಡಂಪ್ ಮಾಡೋ ಜಾಗದಲ್ಲಿ ಅಲ್ಲಿ ಕಸ ಹಾಕ್ತೀವಿ, ಇಲ್ಲ ಮನೆ ಹತ್ರ ಗಾಡಿ ಬರುತ್ತೆ ಹಾಕ್ತೀವಿ. ಅವರೇ ಕಸ ತಗೊಂಡೋಗಿಲ್ಲ ಅಂದರೆ ನಾವೆಲ್ಲಿಗೆ ಹಾಕೋದು ಫ್ರೆಂಡ್ಸ್? ಇದು ಐತಲ್ಲ ಫಾಲ್ಟು. ಅವ್ರೇನಾದರೂ ಕಸ ಎತ್ಕೊಂಡು ಹೋಗಿಲ್ಲ ಅಂದರೆ ಅವ್ರು ಮುಗೀತು ನಮ್ಮ ಕತೆ. ಏನಂತೀರ ಫ್ರೆಂಡ್ಸ್? ಹಂಗಾಗಿ ಆ ಥರ ಅದರಿಂದ ಎಷ್ಟೊಂದು ಜನ ನೋಡಿ, ಈಗ ಮನೇಲಿ ಒಂದು ಹೆಂಡತಿ ಮಕ್ಕಳು ಏನಾದರೂ ಸಾಕೋಕ್ಕಿರ್ಬೋದು, ಮನೆಗೆ ಒಂದು ಊಟಕ್ಕಿರ್ಬೋದು, ಮಕ್ಕಳಿಗೆ ಬಟ್ಟೆ ಇರ್ಬೋದು, ಒಂದು ಫೀಸ್ ಇರ್ಬೋದು, ಏನೋ ಒಂದು ಮನೆ ಬಾಡಿಗೆ ಇರ್ಬೋದು. ಈಗ ಫ್ರೆಂಡ್ಸ್ ಅವರು ಒಂದು ದಿವಸ ಇಡೀ ತಿಂಗಳೆಲ್ಲ ಅವ್ರು ಅದೇ ಕೆಲಸ ಮಾಡ್ತಾರೆ. ಇನ್ನು ಗಾಡಿ ಓಡಿಸೋರ್ಗಂತೂ ಏನೂ ತೊಂದರೆ ಇಲ್ಲ. ಆಮೇಲೆ ಫ್ರೆಂಡ್ಸ್ ಅವ್ರಿಗೇನಾದರೂ ಸೌದೆಗಳು ಬೇಕು ಅಂದರೆ, ಎಲ್ಲಾದರೂ ಮರಗಳು ಬಿದ್ದೋಗಿರುತ್ತೆ, ಅಲ್ಲಿ ಇಲ್ಲಿ ಬಿದ್ದೋದಾಗ ಅದನ್ನು ತಗೊಂಡೋಗಿ ಕಸಕ್ಕೆ ಹಾಕೋ ಅವಶ್ಯಕತೆ ಇಲ್ಲ. ಎಷ್ಟೊಂದು ಜನ ಫ್ರೆಂಡ್ಸ್ ಸೌದೆ ಒಲೆನೇ ಉರಿಸ್ತಾರೆ. ಯಾಕೆಂದರೆ ಅದರಲ್ಲಿ ಆದಾಯ ಇದೆಯಲ್ಲ. ಸೌದೆ ಹೆಂಗೂ ಇದ್ದೇ ಇರುತ್ತೆ ಫ್ರೆಂಡ್ಸ್. ಸೌದೆ ನಿಮಗೆ ಗೊತ್ತು, ಉರಿಯೋಕ್ಕೆ ಒಲೆಗೆ ಬೇಕೇ ಬೇಕು. ಹಂಗಾಗಿ ಅದು ಯೂಸ್ ಆಗ್ತದೆ. ಇನ್ನು ಫ್ರೆಂಡ್ಸ್ ನಾವು ಮನೆಗಳಲ್ಲಂತೂ ಯಾವುದು. ಆಮೇಲೆ ಫ್ರೆಂಡ್ಸ್ ಇನ್ನೊಂದೇನು ಗೊತ್ತಾ, ನಮ್ಮ ಊರಲ್ಲಿ ಹಾಸನಲ್ಲಿ ನಾನು ಒಂದು ನೆನ್ಪಿಟ್ಕೊಂಡಿದ್ದೀನಿ. ಒಬ್ಬರು ನಮ್ಮ ಅಮ್ಮನ ಫ್ರೆಂಡ್ ಇದ್ದರು. ನಾವು ಫ್ರೆಂಡ್ಸ್ ಒಂದು ಸಲ ಅವ್ರ ಮನೆಗೆ ಹೋಗಿದ್ದು. ಅವ್ರ ಮನೆಗೆ ಹೋದರೆ ಫ್ರೆಂಡ್ಸ್ ಮೂಟೆಲೆಲ್ಲ ಈ ಬೆಂಕಿಪಟ್ಟಣ ಮ್ಯಾಚಸ್ ಬರುತ್ತಲ್ಲ ಫ್ರೆಂಡ್ಸ್, ಅವರು ಮ್ಯಾಚಸ್ ಮುಗ್ದೋದಂಗೆ ಚೀಲಕ್ಕೆ ತುಂಬಿಟ್ಟಿದ್ದಾರೆ ಫ್ರೆಂಡ್ಸ್. ನಾನೊಂದು 5 ನಿಮಿಷ ಯೋಚನೆ ಮಾಡಿದ್ದೀನಿ ಅವ್ರ ಮನೆಗೆ ಹೋಗಿ ನೋಡಿ, ಇದೇನು ಇಷ್ಟೊಂದು ಮ್ಯಾಚಸ್ ಇವ್ರ ಮನೆಗೆ ಎಲ್ಲಿ ಬಂದು. ನಾನು ಫ್ರೆಂಡ್ಸ್ ಸುಮ್ಮನಿರಲ್ಲ, ಎಲ್ಲೇ ಹೋದ್ರೂ ನನಗೆ ಅದೊಂದು ಅಭ್ಯಾಸ. ಏನಾದರೂ ಒಂದು ವಿಷಯ ಡೌಟ್ ಕ್ಲಿಯರ್ ಮಾಡ್ಕೋಬೇಕು ಅಂದರೆ ಕೇಳಿಬಿಡ್ತೀನಿ ಏನಿದು ಅಂತ. ಸುಮ್ಮನೆ ಅವ್ರನ್ನ ಕೇಳಿ ಇವ್ರನ್ನ ಕೇಳಿ 3ನೇವ್ರನ್ನ ಕೇಳಿ 4ನೇವ್ರನ್ನ ಕೇಳೋದು ಏನೈತೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಅವ್ರ ಮನೆಗೆ ಹೋಗಿದ್ನಲ್ಲ ನಮ್ಮ ಅಮ್ಮನ ಬಿಟ್ಟು, ಆಂಟಿ ಇದೇನು ಇಷ್ಟೊಂದು ಮ್ಯಾಚಸ್ ಇಟ್ಟಿದ್ದೀರಲ್ಲ ಅಂತ ಕೇಳಾಯಿತು. ಅವರಷ್ಟರಲ್ಲಿ ಏನೋ ನೀರು ತರ್ಕೋದ್ರು. ಆಮೇಲೆ ಅವ್ರ ಮನೇಲಿ ನೀರು ಒಲೆ ಇತ್ತು. ನೀರು ಒಲೆಗೆ ಉರಿ ಹಾಕ್ಬೇಕಾದ್ರೆ ಈ ಮ್ಯಾಚಸ್ಸು ಆಮೇಲೆ ಏನೇನೋ ಅದೆಲ್ಲನೂ ನೀರೊಲೆಗೆ ತುಂಬಿದ್ದಾರೆ, ಉರಿತಾಯಿದೆ. ಆಗ ಫ್ರೆಂಡ್ಸ್ ನಾನೇ ಅಂದ್ಕೊಂಡೆ, ಇದೆಲ್ಲ ಈ ಆಂಟಿ ನೀರು ಕಾಯ್ಸೋಕೆ ಇಟ್ಕೊಂಡಿದ್ದಾರೆ. ಇನ್ನು ಫ್ರೆಂಡ್ಸ್ ನಮ್ಮೂರ ಕಡೆ ಎಲ್ಲ ತೋಟ ಇರುತ್ತೆ, ಗದ್ದೆ ಇರುತ್ತೆ, ಸೌದೆಸು ಸಿಗುತ್ತೆ ಕಮ್ಮಿ ಬೆಲೆಗೆ. ಕಾಯಿ ಮಟ್ಟೆ ಅಂತೂ ಲೆಕ್ಕ ಇಲ್ಲ ಸಿಗುತ್ತೆ. ನಮ್ಮೂರ ಕಡೆ ತೋಟ ಗದ್ದೆ ಎಲ್ಲ ಇರುತ್ತೆ. ಇನ್ನು ಇಲ್ಲಿ ಸ್ವಲ್ಪ ಕಷ್ಟನೇ ಬಿಡಿ. ಹಾಗಾಗಿ ಫ್ರೆಂಡ್ಸ್ ಆಮೇಲೆ ಕೇಳಿದೆ ಅವ್ರನ್ನ, ಆಂಟಿ ಇಷ್ಟೊಂದು ಎಲ್ಲಿಟ್ಟಿದೆ? ಇಲ್ಲಮ್ಮ, ನಾವು ಏನು ಇದು ಮ್ಯಾಚಸ್ ಎಲ್ಲ ಮುಗ್ದೋಗುತ್ತೆ, ಅದಕ್ಕೊಂದು ಚೀಲ ಇಟ್ಟಿದ್ದೀನಿ, ತಗೊಂಡೋಗೋದಕ್ಕೆ ಹಾಕ್ತೀನಿ. ಆಮೇಲೆ ನಮ್ಮ ಮನೇಲಿ ಏನೇ ಪೇಪರ್ಗಳು ಮತ್ತು ಏನೊಂದು ನಾವೀಗ ಅಂಗಡಿಯಿಂದ ಆಗೆಲ್ಲ ಪೇಪರಲ್ಲಿ ಕೊಡ್ತಿದ್ರ ಅದನ್ನು ಚೀಲದೊಳಗೆ ಹಾಕೋದು. ಒಂದು ನ್ಯೂಸ್ ಪೇಪರ್ ಬರ್ತಾ ಆ ನ್ಯೂಸ್ ಪೇಪರ್ ಬಂದರೆ ಅದನ್ನು ಬೇರೆ ಇಟ್ಕೊಂಡು ಇನ್ನು ಮಿಕ್ಕಿದ್ದು ಏನೇ ಬರಲಿ ಒಲೆಗೆ ಯೂಸ್ ಆಗೋ ಅಂತ. ಆಮೇಲೆ ಕಾಯಿ ಫ್ರೆಂಡ್ಸ್ ಕಂಠ ಹೊಡಿತೀವಲ್ಲ, ಅದು 2 ಮೂಟೆ ಐತೆ.
ಇಲ್ಲಿ ಕಾಯಿ ಕಂಠ ಹೊಡೆದಾಗೆಲ್ಲ ನನಗೆ ಹೊಟ್ಟೆ ಉರಿತೆ ಫ್ರೆಂಡ್ಸ್. ಯಾಕೆ ಗೊತ್ತಾ, ಇಲ್ಲೊಂದು ಒಲೆ ಇಲ್ಲ, ಏನಿಲ್ಲ, ತಗೊಳ್ಳೋದು ಕಸಕ್ಕೆ ಹಾಕೋದು. ಇಲ್ಲಿ ಯಾರು ನಾವಿರೋ ಜಾಗದಲ್ಲಿ ಒಲೆ ಉರ್ಸಲ್ಲ. ಒಲೆ ಉರ್ಸಿದ್ರೆ ಫ್ರೆಂಡ್ಸ್ ಬೇಕಿದ್ರೆ ಯಾವುದಾದ್ರೂ ಒಂದು ಟೈಮ್ ನೋಡ್ತೀನಿ ಫ್ರೆಂಡ್ಸ್, ಯಾವುದಾದ್ರೂ ಒಂದು ಚೀಲಕ್ಕೆ ಹಾಕಿ ಕೊಡ್ಬೋದು. ಇಲ್ಲಿ ಯಾರು ಒಲೆ ಉರ್ಸೋರಿಲ್ಲ. ನನಗೂ ಒಂದೊಂದು ಅನಿಸುತ್ತೆ, ನಾವು ಯಾವ್ದಾರು ಗ್ರೌಂಡ್ ಫ್ಲೋರಲ್ಲಿದ್ದು ಈ ಥರ ಎಲ್ಲರ ಒಲೆ ಉರ್ಸ ಅಂಥದ್ದು ಇದ್ಬಿಟ್ಟಿದ್ರೆ ನಾನೇ ಒಂದು 3 ಕಲ್ಲು ಹಾಕ್ಬಿಟ್ಟು ಈ ಸೌದೆ ತಗೊಂಡು ಹಾಕಂದ್ರೆ ಫ್ರೆಂಡ್ಸ್, ಅದ್ರ ನೀರು ಮೈಗೆ ನೀರು, ಅದ್ರದ್ದು ನೀರೇ ಬೇರೆ. ಈ ಇದರಲ್ಲಿ ಗೀಜರಲ್ಲಿ ಕಾಯಿಸ್ಕೊತೀವಲ್ಲ ಅದೇ ಒಂಥರ. ಆದರೆ ಒಲೆ ಸ್ನಾನ ಮಾಡಿರೋರಿಗೆ ಗೊತ್ತು ಅದರ ಅನುಭವ. ನಾವಂತೂ ಫ್ರೆಂಡ್ಸ್ ನಮ್ಮೂರಲ್ಲಿ ಬರೀ ಒಲೆಯಲ್ಲೇ ಸ್ನಾನ ಮಾಡೋದು, ಒಲೆಯಲ್ಲೇ ಕಾಯಿಸೋದು. ಈಗ ಎಲ್ಲರೂ ಇದು ಮೇಲೆ ಹಾಕ್ತಾರಲ್ಲ ಸೋಲಾರ್ ಹಾಕ್ಸ್ಕೊಂಡಿದ್ದಾರೆ. ಆ ನೀರು ಫ್ರೆಂಡ್ಸ್ ನೀವು ಎಷ್ಟೊತ್ತಿಡಿ ಕಾಯಲ್ಲ. ಕಡಾಯಿಗೆ ಹಾಕಿ ಮುಚ್ಚಿಬಿಟ್ರೆ ನೋಡಿ, ನಮ್ಮ ತಂದೆ ಎಲ್ಲ ನಾವು ಧನುರ್ಮಾಸ ಪೂಜೆ ಮಾಡ್ಬೇಕಾದ್ರೆ ಚಿಕ್ಕವರಿದ್ದಾಗ ರಾತ್ರಿ 10 ಗಂಟೆ 9:30 ಕೆಲಸ ಎಲ್ಲ ಮುಗಿದ್ಮೇಲೆ ಏನು ಮಾಡೋರು ಫ್ರೆಂಡ್ಸ್, ಸ್ವಲ್ಪ ಒಂಚೂರು ಬೆಂಕಿ ಹಚ್ಬಿಟ್ಟು ಪೇಪರ್ನೆಲ್ಲ ಹಾಕ್ಬಿಟ್ಟು ಹೊಗೆ ಮೇಲೆ ಪೈಪ್ ಇರುತ್ತೆ ಫ್ರೆಂಡ್ಸ್, ಹೊಗೆ ಒಲೆ ಹೋಗೋದು, ಅದಕ್ಕೆ ತುಂಬಿಬಿಡೋರು ಅಡಿಕೆ ಸಿಪ್ಪಿನ ಪೂರ್ತಿ. ಒಂದು ಮಂಕ್ರಿ ಅಂತೀವಿ ನಾವು ಈ ಕಡೆ, ಒಂದು 10 kg ಅಷ್ಟು ತುಂಬಿಬಿಟ್ಟು ಫ್ರೆಂಡ್ಸ್ ಮುಚ್ಚಿಬಿಟ್ರೆ ಅದು ನಿಧಾನಕ್ಕೆ ಒಂದಕ್ಕೊಂದು ಅಂಟ್ಕೊಂಡು ಹೊಗೆ ಒಳಗಡೆ ಬರಲ್ವಲ್ಲ, ಎಲ್ಲ ಅಲ್ಲೋಗುತ್ತಲ್ಲ ಮೇಲೆ ಬಂದು ಕರೆಕ್ಟಾಗಿ 4 ಗಂಟೆ 5 ಗಂಟೆಗೆ ನೀವು ಹೋಗಿ ಕಡಾಯ ತೆಗೆದು ನೋಡಿದ್ರೆ ಫ್ರೆಂಡ್ಸ್, ಬಿಸಿ ನೀರು ಅದನ್ನು ನೆನೆಸ್ಕೊಂಡ್ರೆ ಫ್ರೆಂಡ್ಸ್ ನನಗೆ ಈಗಲೂ ಒಂಥರ ಆ ನೀರಲ್ಲಿ ಸ್ನಾನ ಮಾಡ್ಕೊತಾ ಇದ್ದೀನೇನೋ ಅನಿಸುತ್ತೆ. ಇನ್ನು ಫ್ರೆಂಡ್ಸ್ ನಮಗೆ ಬಾಣಂತಂದಲ್ಲೆಲ್ಲ ನಮ್ಮ ತಾಯಿಯವರು ಅದೇ ನೀರು ಕಾಯಿಸಿನೇ ನಮಗೆ ಉಯ್ಯೋದು. ಅಷ್ಟು 2 ಅಂಡೆ ನೀರು ಉಯ್ಕೋಬೇಕು ಫ್ರೆಂಡ್ಸ್. ನಮ್ಮ ಕಡೆ ಆ ಥರ ಎಲ್ಲ ಸ್ವಲ್ಪ ನೀರು ಉಯ್ಕೊಂಡು ಎದ್ದೇಳ್ಸಲ್ಲ ಇವಾಗಲೂ ಥರ. ಫಸ್ಟ್ ಒಂದು ಅಂಡೆನ ನೀರು ಫಸ್ಟ್ ಉಯ್ದುಬಿಡ್ತಾರೆ ತೊಡೆಗೆ ಮೈಗೆ ಎಲ್ಲ. ಇನ್ನೊಂದು ಅಂಡೆ ಕಾಯಿ ಅಷ್ಟರಲ್ಲಿ ನಾವು ಸುಮ್ಮನೆ ಮೈನ ಜಾಸ್ತಿ ಉಜ್ಜಂಗಿಲ್ಲ, ಎಲ್ಗೋಬೇಕು ಬಾಣ್ತಿರು ಮಲಗಿರ್ತೀವಲ್ಲ ಹಂಗೆ ಉಜ್ಕೊಂಡು ಮತ್ತೊಂದು ಅಂಡೆ ಉಯ್ದು 4-3 ಬ್ಲ್ಯಾಂಕೆಟ್ನ ಹೊಚ್ಚಿಬಿಡ್ತಾರೆ ಫ್ರೆಂಡ್ಸ್. ಒಳಗಡೆ ಎಲ್ಲ ನೀರು ಪೂರ್ತಿ ಮೈ ನೆಂದೋಗಿರುತ್ತೆ. ಒರೆಸ್ಕೊಳ್ಳೋಕ್ಕೂ ಒಳಗೆ ಒಂದು ಬಟ್ಟೆ ಕೊಟ್ಬಿಡ್ತಾರೆ. ಆಮೇಲೆ ಪಕ್ಕದಲ್ಲೇ ಕೂತ್ಕೋತಾರೆ ಯಾರು ಎದ್ದು ಬಿಡ್ತೀವಿ ಅಂತ, ಸೊಂಟದು ನೀರೆಲ್ಲ ಇಳೀಲಿ ಅಂತ ಆ ಥರ ಮಾಡ್ತಾರೆ. ಆ ಥರ ಬಾಣಿತನ ಈಗ ಯಾರು ಮಾಡಿಸ್ಕೊಳ್ಳಲ್ಲ ಬಿಡಿ ಫ್ರೆಂಡ್ಸ್. ನನಗೆ ನನ್ನ ಮಗನ ಬಾಣಿತ ಅಂದಲ್ಲಿ 2 ತಿಂಗಳು ಮೈಗೆ ಹುಷಾರಿರಲಿಲ್ಲ, ಮಾಡಿಸ್ಕೊಳ್ಳೋಕ್ಕಾಗಿಲ್ಲ. ಇನ್ನು ನನ್ನ ಮಗಳು ಬಾಣಿತ ಅಂದಲ್ಲಿ ನಾನು ಚೆನ್ನಾಗಿ ಮಾಡಿಸ್ಕೊಂಡಿದ್ದೀನಿ. ನನ್ನ ಮಗನ ಬಾಣಿತ ಅಂದರೆ ಫ್ರೆಂಡ್ಸ್ 1.5 ತಿಂಗಳು ತನಕ ನನಗೆ ಏನು ತಿಂದರೂ ಊಟ ವಾಂತಿ ಆಯ್ತಿತ್ತು. ಯಾಕೆಂದರೆ ಅವನು ಪ್ರೆಗ್ನೆಂಟ್ ಆದಾಗ ನನಗೆ ಬರೀ ವಾಮಿಂಟೇ ಜಾಸ್ತಿ ಆಗ್ತಾಯಿತ್ತು. ನನ್ನ ಮಗಳು ನನಗೆ ಹೊಟ್ಟೆಲಿದ್ದಾಗ ಫ್ರೆಂಡ್ಸ್ ಯಾವ ವಾಮಿಂಟು ಇಲ್ಲ, ಚೆನ್ನಾಗಿ ಊಟ ಮಾಡಿದ್ದೀನಿ, ಚೆನ್ನಾಗಿ ಬಾಣಂತನೂ ಮಾಡಿಸ್ಕೊಂಡಿದ್ದೀನಿ. ಈಗ ಅದೆಲ್ಲ ಇರೋದಕ್ಕೆ ಫ್ರೆಂಡ್ಸ್ ಒಂದು ಸ್ವಲ್ಪ ನಾವು ಕಷ್ಟಪಟ್ಟು ಗೇಯ್ಕೊಂಡು ದುಡ್ಕೊಂಡು ತಿನ್ನೋಕ್ಕೆ ಶಕ್ತಿ ಇದೆ. ನಮ್ಮ ತಾಯಿರು ನಮಗೆ ಆಗೆಲ್ಲ ಕಾಯಿಸಿರೋ ಹಾಲು, ಬೆಣ್ಣೆ ಇಲ್ಲ, ತುಪ್ಪ ಇದೆಲ್ಲನೂ ಮಾಡಿರೋದ್ರಿಂದನೇ ನಾವು ಇವತ್ತು ಕಷ್ಟ ಬರಲಿ ಸುಖ ಬರಲಿ ತೂಗಿಸ್ಕೊಂಡು ಹೋಗ್ತಾಯಿದ್ದೀವಿ, ದುಡಿತಾಯಿದ್ದೀವಿ. ಸ್ವಲ್ಪ ಏನಾದರೂ ನಾವು ಕೆಲಸ ಮಾಡಿ ಅನ್ನ ತಿಂತಾಯಿದ್ದೀವಿ ಅಂದರೆ ಅದಕ್ಕೆಲ್ಲ ಕಾರಣ ನಮ್ಮ ತಂದೆ ತಾಯಿ ನಮ್ಮನ್ನು ಚೆನ್ನಾಗಿ ಆವಾಗ ಸಾಕಿರೋದು. ಇನ್ನು ಈಗಿನ ಮಕ್ಕಳು ಬಿಡಿ ಫ್ರೆಂಡ್ಸ್, ಅವ್ರವ್ರು ಹೆಲ್ತ್ ಅವರೇ ನೋಡ್ಕೊತಾರೆ, ನಾವೇನು ಅವ್ರನ್ನ ನೋಡೋ ಹಾಗಿಲ್ಲ ಎಲ್ಲ, ಯಾಕಂದರೆ ಬುದ್ಧಿ ಐತೆ ಅಂತ. ಹಂಗಾಗಿ ಫ್ರೆಂಡ್ಸ್ ಆಮೇಲೆ ಬೆಳಗ್ಗೆ ಎಲ್ಲ ಅವರು ಖಾಲಿ ಪೇಪರು ಖಾಲಿ ಸೀಸ ಎಲ್ಲ ನೆತ್ತಾದಮೇಲೆ ಮಧ್ಯಾಹ್ನ ನೋಡಿ ಗಾಡೀಲಿ ಬರ್ತಾಯಿರ್ತಾರೆ ಸೂಟ್ ಹಾಕ್ಕೊಂಡು ನೀಟಾಗಿ ಚೆನ್ನಾಗಿ ರೆಡಿಯಾಗಿ. ಆಮೇಲೆ ತಗೊಳ್ಳಿ ಮಧ್ಯಾಹ್ನ ಕಾರಲ್ಲಿ ಹೊಡೆದು, ನನಗೆ ಎಷ್ಟೋ ಜನ ನಮ್ಮ ಏರಿಯಾದಲ್ಲೇ ಸಿಕ್ಕವ್ರೆ. ನಾನೇ ಒಂದೊಂದ್ಸರಿ ಅಂದ್ಕೊಂಡು ಅಯ್ಯೋ ಈ ಅಣ್ಣ ಬೆಳಗ್ಗೆ ನೋಡಿದ್ರಿ ಕಸದ ಹತ್ರ ಇತ್ತಲ್ಲ, ಆದರೆ ನಾನು ಅದನ್ನು ಮಾತ್ರ ಕೇಳಿಲ್ಲ ಫ್ರೆಂಡ್ಸ್. ಅದನ್ನು ಯಾರು ಕೇಳೋಕ್ಕಾಗುತ್ತಾ, ಬೆಳಗ್ಗೆ ನೋಡಿದ್ರೆ ಈ ಥರ ಇದ್ರಿ ಅಣ್ಣ ಇವಾಗ ಗಾಡೀಲಿ ಬರ್ತಾಯಿದ್ರಿ ಅಂತ, ಅದನ್ನು ನಾನು ಕೇಳಿಲ್ಲ. ಆಮೇಲೆ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿ ಮನೆ ಬಾಡಿಗೆ ಅವ್ರ ಮನೆಗಳಲ್ಲಿರೋ ಥಿಂಗ್ಸ್ ನೋಡಬೇಕು ಫ್ರೆಂಡ್ಸ್ ನೀವು. ಅವ್ರ ಮಕ್ಕಳು ದೊಡ್ಡ ಸ್ಕೂಲಲ್ಲಿ ಓದಿಸ್ತಾರೆ, ಎಲ್ಲ ಅನುಕೂಲ. ಯಾವುದರಿಂದ ನಾವು ಫ್ರೆಂಡ್ಸ್ ಬಿಸಾಕ್ತಾಯಿದ್ವಿ, ಆದರೆ ಅವರು ಅದನ್ನೇ ಚಿನ್ನ ಮಾಡ್ಕೊಂಡು ಬದುಕ್ತಾ ಇದ್ದಾರೆ. ಹಂಗಾಗಿ ಫ್ರೆಂಡ್ಸ್ ನಾವು ಬಿಸಾಕೋ ಕಸದಲ್ಲೂ 4 ಜನಕ್ಕೆ ಅನ್ನ ಸಿಗ್ತಾ ಇದೆ. ಇದ್ರ ಬಗ್ಗೆ ನಾನು ಹೇಳ್ತಾ ಇರೋದು. ಯಾಕೆಂದರೆ ಇದು ಎತ್ಕೊಂಡು ಹೋಗ್ತಾರೆ ಮಾಡ್ಕೊಂಡು ಹೋಗ್ತಾರೆ ಅದೇ ಹೇಳ್ತಾ ಇಲ್ಲ. ಎಲ್ಲ ನಾವು ಬಿಸಾಕೋ ಕಸದಲ್ಲೂ ನೋಡಿ, ಕಸದಿಂದ ರಸ ಆಗುತ್ತೆ ಅಂತಾರೆ. ಕಸದಿಂದ ರಸ ಆಗುತ್ತೆ ಅಂದರೆ ನೋಡಿ ಗೊಬ್ಬರ ಆಗುತ್ತೆ. ಅವೆಲ್ಲ ಐಟಮ್ಗಳೆಲ್ಲ ಮಾರಿದ್ರೆ ಅಮೌಂಟ್ ಬರುತ್ತೆ. ಕಸ ಬಿಸಾಕೋದ್ರಲ್ಲೂ ಎಷ್ಟು ಸಂಸಾರ ಎಷ್ಟು ಚೆನ್ನಾಗಿ ಬದುಕ್ತಾ ಇದ್ದಾರೆ. ಸ್ವಲ್ಪ ಜನ ಏನಂದರೆ ಫ್ರೆಂಡ್ಸ್ ಅದನ್ನೇ ಜೀವನ ಮಾಡ್ಕೋತಾರೆ. ಬೆಳಗ್ಗೆ ಎದ್ದರು ಸಂಜೆ ಎದ್ದರು. ಇನ್ನು ಫ್ರೆಂಡ್ಸ್ ಗಾಡಿ ಓಡ್ಸೋರ್ಗಂತೂ ಮಾಮೂಲಿ ಸಿಗುತ್ತೆ ಇಷ್ಟು. ಆಮೇಲೆ ಫ್ರೆಂಡ್ಸ್ ಎಲ್ಲ ಕಡೆನೂ ವೇಸ್ಟ್ ಬಿಸಾಕೋ ಜಾಗದಲ್ಲಿ ಯಾರು ಏನು ಇದು ವೆಟ್ ಬೇರೆ ಡ್ರೈ ಬೇರೆ ಈ ಥರ ಇನ್ನು ಫ್ರೆಂಡ್ಸ್ ಅಪಾರ್ಟ್ಮೆಂಟ್ಗಳಲ್ಲಂತೂ ಹಳೆ ಪ್ಲಾಸ್ಟಿಕ್ಕು ಹಳೆ ಕಬ್ಬಣ ಏನೇ ಇರಲಿ ಯಾರು ಕಸ ಹಾಕಕ್ಕೆ ಬರ್ತಾರೆ ಅವ್ರಿಗೆ ಕೊಡೋದು. ಇನ್ನು ಅದಾದಮೇಲೆ ಫ್ರೆಂಡ್ಸ್ ಇನ್ನೊಂದೇನು ಅಂದರೆ ಮನೆ ಹತ್ರ ಕಸ ಕೊಡೋರು ಸಹ ಅವ್ರಿಗೆ 10 ರೂಪಾಯಿ 20 ರೂಪಾಯಿ, ನಾನು 20 ರೂಪಾಯಿ ಎಷ್ಟೋ ಸಲ ಕೊಟ್ಟಿದ್ದೀನಿ. ಈ ಮನೆ ಹತ್ರ ಹೆಂಗೆ ಅಂದರೆ ಫ್ರೆಂಡ್ಸ್ ನಮ್ಮ ಓನರ್ ಮನೆ ನಾಯಿಗಳಿರೋದ್ರಿಂದ ಯಾರು ನಮ್ಮ ಮನೆ ಹತ್ರ ಕಸ ಎತ್ಕೊಂಡು ಹೋಗಿ ಬರಲ್ಲ. ನಾನೇ ಅಲ್ಲಿ ಹೋಗ್ಬೇಕಾದ್ರೆ ರೋಡಲ್ಲಿ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಎತ್ತಾಕ್ತೀನಿ ತಗೊಂಡೋಗಾಕ್ತೀನಿ. ಇನ್ನು ಇಲ್ಲಿ ನಮ್ಮ ಮನೆ ಹಿಂದೆಯೇ ಗ್ರೌಂಡಲ್ಲಿ ಗಾಡಿಗಳು ನಿಲ್ಲಿಸಿರ್ತಾರೆ, ಅಲ್ಲಿಗೆ ತೊಗೊಂಡೋಗಿ ಹಾಕ್ಬತ್ತೀನಿ.
ಎಷ್ಟು ಆದಾಯ ಐತೆ, ಆಮೇಲೆ ಎಷ್ಟು ಜನ ಸಂಸಾರ ಎಷ್ಟು ಹೊಟ್ಟೆ ತುಂಬಿಸ್ತಾ ಇದೆ. ನಾವು ಕಸ ಅಂತ ಆಚೆಗೆ ನಮಗೆ ಏನಾದರೂ ಕಸ ಕಟ್ಟಿಟ್ಬಿಟ್ರೆ ಇದನ್ನು ಎಷ್ಟೊತ್ತಿಗೆ ಬಿಸಾಕ್ತೀನಪ್ಪ ಅಂತ ಇರ್ತೀವಿ. ನೋಡಿದ್ರಲ್ಲ ಫ್ರೆಂಡ್ಸ್, ಕಸದಿಂದ ಕಸದಿಂದ ಎಷ್ಟು ಆದಾಯ ಐತೆ ಅಂತ ಇದ್ರ ಬಗ್ಗೆ ಸ್ವಲ್ಪ ಹೇಳಬೇಕು ಅನಿಸುತ್ತು, ಹೇಳಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.